ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಪೆಷಲ್ಲಾಗಿ ಕಡಲೆಬೇಳೆ ಉಂಡೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಕಡಲೆಬೇಳೆನ ಈ ರೀತಿ ನೆನೆಸ್ಕೋಬೇಕು. ಮಿನಿಮಮ್ ಒಂದು 2 ಅವರ್ಸ್ ಆರು ನೆನೆಬೇಕು. ಟೈಮ್ ಇಲ್ಲ ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ಮಾಡ್ಕೋಬೋದು. ನೋಡಿ, ಉಂಡೆ ಸಾಂಬಾರಿಗೆ ಒಂದು 4 ಉದ್ದ ಚಕ್ಕೆ ಪೀಸು ಮತ್ತು ಒಂದು 10 ಮೆಣಸಿನ್ಕಾಯಿ, ಒಂದು 15ರಿಂದ 20 ಲವಂಗ, ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಒಂದು 3 ಟೀ ಸ್ಪೂನ್ ಧನಿಯಾ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಇಲ್ಲಿ 2 ದೊಡ್ಡ ಈರುಳ್ಳಿ ಈ ರೀತಿ ಕುಯ್ದಿಟ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ಒಂದು 3 ಇಂಚು ಶುಂಠಿನ ಸಹ ಕಟ್ ಮಾಡಿ ಈ ರೀತಿ ಪೀಸ್ ಮಾಡ್ಕೊಂಡು ಹಾಕ್ಕೋಬೇಕು. ಒಂದು ಉಂಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಅದನ್ನು ಸಹ ಹಾಕ್ಕೋಬೇಕು. ಒಂದು ಅರ್ಧ ಹೋಳು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕು. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಮತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಮಸಾಲೆ ಐಟಮ್ಸ್ ಸ್ವಲ್ಪ ಹಾಕ್ಕೋಬೋದು ಬೇಕಿದ್ದರೆ, ಅಥವಾ ಹಾಗೇ ನಾವು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೋಬೋದು. ನೋಡಿ, ನಾನು ಸ್ವಲ್ಪ ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ರುಬ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮಿಕ್ಕಿರುವಂಥ ಈರುಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬೋದು, ಅದನ್ನು ಹಾಕ್ಕೊಂಡು ರುಬ್ಕೊಂಡು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಮತ್ತು ಟೊಮೊಟೊನ ಒಂದು 2 ಟೊಮೊಟೊನ ಈ ರೀತಿ ಸಣ್ಣಗೆ ಕುಯ್ಕೊಂಡು ಈ ಮಸಾಲೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಸಹ ಹಾಕ್ಕೋಬೋದು. ರುಬ್ಬೋದಾದರೆ ಒಂದು ಟೊಮೊಟೊ ಸಾಕು. ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋದಾದರೆ ಒಂದು 3-4 ಟೊಮೊಟೊ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಕಲಸಿ ಕುದಿಯೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ಸಾಂಬಾರು ಕುದಿಯೋದಕ್ಕೆ ಬಿಟ್ಟಾಗ ನಾವು ಕಡಲೆಬೇಳೆ ಉಂಡೆಗೆ ರೆಡಿ ಮಾಡ್ಕೋಬೋದು. ಕಡಲೆಬೇಳೆನ ರುಬ್ಕೊಂಡು ಅದಕ್ಕೆ ಬೇಕಾದಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ರುಬ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಒಂದು 6 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 10 ಲವಂಗ, ಕಡಲೆಬೇಳೆ ಉಂಡೆ ಸಹ ಚೆನ್ನಾಗಿ ಬೇಯುತ್ತೆ ಮತ್ತು ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ. ಸಾಂಬಾರಿಗೂ ಒಳ್ಳೆ ಟೇಸ್ಟ್ ಬರುತ್ತೆ, ಕಡಲೆಬೇಳೆ ಉಂಡೆಗೂ ಸಹ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಸೌಟ್ ಸಾಂಬಾರು ಪ್ಲಸ್ ಒಂದು ಉಂಡೆ ತೊಗೊಂಡು ಮುದ್ದೆಗೆ, ಚಪಾತಿ, ಪೂರಿ ಅಂಥದಕ್ಕೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ
ಹಾಕ್ಕೊಂಡು ತಿನ್ಬೋದು. ನೀವು ನೋಡ್ತಾ ಇರ್ಬೋದು ಉಂಡೆಗಳು ಬೇಯ್ತಾ ಇದ್ದಾಗೆ ಎಲ್ಲ ಮೇಲೆ ಸಾಂಬಾರ್ ಸರ್ಫೇಸ್ ಮೇಲೆ ಕಾಣಿಸ್ತಾ ಇರುತ್ತೆ. ಈಗ ಡೈರೆಕ್ಟಾಗಿ ಹಾಕಿದ್ರೆ ಒಡೆದೋಗುತ್ತೆ ಅನ್ನೋಂಥವ್ರು ಈ ರೀತಿ ಇಡ್ಲಿ ಪ್ಲೇಟ್ನ ಗ್ರೀಸ್ ಮಾಡಿಕೊಂಡು ಉಂಡೆಗಳನ್ನೆಲ್ಲ ಈ ರೀತಿ ಇಡ್ಲಿ ಪ್ಲೇಟಿಗೆ ಹಾಕಿ ಇಟ್ಕೋಬೋದು. ನೋಡಿ, ಪ್ಲೇಟ್ನ ಆಯಿಲಲ್ಲಿ ಗ್ರೀಸ್ ಮಾಡಿಕೊಂಡು ನಾನು ಉಂಡೆಗಳನ್ನ ತಟ್ಟೆನಲ್ಲಿ ಕಟ್ಟಿಟ್ಕೊಂಡಿರುವಂಥ ಉಂಡೆಗಳನ್ನ ಈ ರೀತಿ ಇಡ್ಲಿ ಪ್ಲೇಟ್ನಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಹೀಗೂ ಸಹ ಮಾಡ್ಕೋಬೋದು. ನಿಮಗೆ ಡೈರೆಕ್ಟಾಗಿ ಹಾಕೋದಕ್ಕೆ ಉಂಡೆ ಒಡೆದೋಗ್ಬೋದು ಅನ್ನೋ ಭಯ ಇರೋರು ಈ ರೀತಿ ಮಾಡ್ಕೋಬೋದು. ಇಲ್ಲಿ ನಾವು ಇಡ್ಲಿ ಪ್ಲೇಟ್ನಲ್ಲಿ ಹಾಕಿ ಒಂದು 10 ನಿಮಿಷ ಇಡ್ಲಿ ಪ್ಲೇಟ್ನಲ್ಲಿ ಬೇಯಿಸಿದಾಗ, ಸ್ಟೀಮ್ ಬರೆಸಿದಾಗ ಉಂಡೆಗಳು ಚೆನ್ನಾಗಿ ಗಟ್ಟಿ ಆಗ್ತವೆ. ಅವು ನಂತರ ಸಾಂಬಾರಿಗೆ ಹಾಕಿದಾಗ ಅದು ಒಡೆದು ಹೋಗೋದಿಲ್ಲ, ಚೆನ್ನಾಗಿ ಗಟ್ಟಿಯಾಗಿ ಹಾಗೇ ಇರುತ್ತೆ. ಈ ರೀತಿ ಸಹ ನಾವು ಮಾಡ್ಕೋಬೋದು. ನೋಡಿ, ಇದನ್ನು 2ನೇ ಪ್ಲೇಟಿಗೆ ನಾನು ಹಾಕಿದ್ದೀನಿ. ಒಂದು 10 ನಿಮಿಷ ಸ್ಟೀಮ್ ಬರೆಸ್ತೀನಿ ಇಡ್ಲಿ ಕುಕ್ಕರ್ನಲ್ಲಿ. ನಂತರ ಈ ರೀತಿ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯೂ ಸಹ ನಾವು ಕಡಲೆಬೇಳೆ ಉಂಡೆನ ಸಾಂಬಾರಿಗೆ ಹಾಕ್ಕೋಬೋದು, ಡೈರೆಕ್ಟಾಗಾರ ಹಾಕ್ಕೋಬೋದು, ಅಥವಾ ಇಡ್ಲಿ ಪ್ಲೇಟ್ನಲ್ಲಿ ಬೇಯಿಸಿದ ನಂತರ ಸಹ ಈ ರೀತಿ ಸಾಂಬಾರಿಗೆ ಹಾಕ್ಕೊಂಡು ತಿಂದರೆ ತುಂಬಾ ಸೂಪರಾಗಿರೋ ಕಡಲೆಬೇಳೆ ಉಂಡೆ ಸಾಂಬಾರು ರೆಡಿ ಆಗುತ್ತೆ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.